ರಾಯಚೂರು ನಗರಸಭೆಯು ಮಹಾನಗರ ಪಾಲಿಕೆಯಾದ ನಂತರದಲ್ಲಿ ರಾಯಚೂರು ನಗರ ಜನತೆಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ಆಡಳಿತ ಸರಳೀಕರಣಗೊಂಡಿದೆ. ನವೀನ ತಂತ್ರಜ್ಞಾನ ಆಡಳಿತದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ತ್ವರಿತವಾಗಿ ಜನರಿಗೆ ಸೇವೆಗಳು ದೊರೆಯುತ್ತಿವೆ. ಬಿಜೆಪಿ ಮುಖಂಡರು ವಿನಾಕಾರಣ ಮಹಾನಗರ ಪಾಲಿಕೆ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ನರಸಿಂಹಲು ಮಾಡಗಿರಿ ಪ್ರತ್ಯುತ್ತರ ನೀಡಿದರು. ಅವರಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಿಲ್ ಕಾಮಗಾರಿಗಳಿಗಾಗಿ 5,30,00,000 ಕಾರ್ಯಾದೇಶವನ್ನು ನೀಡಲಾಗಿದೆ. ಎಂಆರ್ಎಫ್ ಯಂತ್ರ ಖರೀದಿಗೆ 2,25,00,000 ಟೆಂಡರ್ ಕರೆಯಲಾಗಿದೆ. ಮಹಾನಗರ ಪಾಲಿಕೆಯ ವಲಯ 2 ಕಟ್ಟಡ ನವೀಕರಣಕ್ಕಾಗಿ 1,07,00,000 ಕಾರ್ಯಾದೇಶ ಕೊಡಲಾಗಿದೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಎಲ್ಲ ರೋಡ್ ಮೇಲೆ ಅಪಘಾತ ಅಲ್ಲೇ ಡ್ಯೂಟಿಯಲ್ಲಿ ಅವರು ತೀರಿಕೊಂಡ್ರೆ ಅದಕ್ಕೆ 25 ಲಕ್ಷ 1,25,00,000 ರೂಪಾಯಿ ಕೂಡ ಅವರಿಗೆ ಇನ್ನೂ 25 ಲಕ್ಷ ಜಾಸ್ತಿ ಕೊಡ್ತಾ ಇದೆ. ಮತ್ತು ಗೌರವ ಕಾರ್ಮಿಕರಿಗೆ ಅವರಿಗೆ ಆದಂತ ಮತ್ತು ಯಾವುದೇ ರೀತಿಯ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾದರೂ ಕೂಡ ಅವರಿಗೆ 30,000 ರೂಪಾಯಿ ತನಕ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ಕೂಡ 10 ಲಕ್ಷ ರೂಪಾಯಿ ಬ್ಯಾಂಕ್ನಿಂದ ಸಾಲ ಕೂಡ ಸೌಲಭ್ಯ ಸಿಗುತ್ತದೆ. ಮತ್ತೆ ದಿನಗೂಲಿ ನೌಕರರು ಕೂಡ ಅವರಿಗೆ ಪರ್ಮನೆಂಟ್ ಅವರಿಗೆ 1 ಕೋಟಿ ರೂಪಾಯಿ. ಈಗ ದಿನಗೂಲಿ ನೌಕರದಾರರು ಕೂಡ ನಾವು ಇವತ್ತು 50 ಲಕ್ಷ ರೂಪಾಯಿ ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಅವರು ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೇವೆ. ಅವ್ರಿಗೆ ಸ್ವಲ್ಪ ಯಾವುದೇ ಆರೋಗ್ಯ ಇದೆಲ್ಲ ಆಗಲಿ ಕೂಡ ಅವರು ಸ್ವಲ್ಪ ಮಟ್ಟದಲ್ಲಿ ಅವರಿಗೆ ವಿಮೆಯಿಂದ ಸಿಗುತ್ತದೆ, ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ. ಇಷ್ಟೆಲ್ಲ ಇದ್ದಾಗ ಕೂಡ ನಗರಸಭೆ ಏನು ಮಾಡಿಲ್ಲ ಅಂತ ಹೇಳಿ ಇವತ್ತು ರಾಜ್ ಕಾಲುವೆಗಳ ಸ್ವಚ್ಛತೆ ಕಾರ್ಯ ಮಾಡಲಾಗಿದೆ. ಲೈಬ್ರರೀಕರಣ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದೆ. ರಾಯಚೂರು ನಗರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಮತ್ತು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಅನುದಾನ ಖರ್ಚು ಮಾಡಲಾಗುತ್ತಿದೆ. ಈ ಖಾತಾ ನೀಡಲು ಕೆಲವು ತೊಡಕುಗಳಿದ್ದು ಅದರ ನಿವಾರಣೆಗಾಗಿ ಕ್ರಮ ಜರುಗಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಅಭಿವೃದ್ಧಿ ಸಹಿಸದೆ ಬಿಜೆಪಿ ಪಾಲಿಕೆ ಸದಸ್ಯರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು. ಪಾಲಿಕೆಯ ಕಾಯಂ ನೌಕರರಿಗೆ 1 ಕೋಟಿ ಮತ್ತು ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ 50 ಲಕ್ಷ ರೂಪಾಯಿ ಮೊತ್ತದ ಉಚಿತ ವಿಮೆ ಸೌಲಭ್ಯ ಒದಗಿಸಲಾಗಿದೆ ಎಂದು ನುಡಿದರು. ರಾಂಪುರ ಜನ ಶುದ್ಧೀಕರಣ ಪಕ್ಕದಲ್ಲಿ ಇನ್ನೊಂದು 15 ಎಕರೆ ಜಾಗ ಪಡೆದು ಕೆರೆಯ ಅಭಿವೃದ್ಧಿ ಮಾಡಲು ಸಣ್ಣ ನೀರಾವರಿ ಇಲಾಖೆಯ ಜೊತೆಗೆ ಮಾತುಕತೆ ನಡೆದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದರೂರು ಬಸವರಾಜ್, ಹರಿಬಾಬು, ವಿಶ್ವನಾಥ್ ಪಟ್ಟಿ, ಜಿಂದಪ್ಪ ಇದ್ದರು.